ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಧು ವಾಜನ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಮತ್ತು ನಮ್ಮ ಮಮ್ಮಿ ಪಪ್ಪ 3 ಜನನು ಸಿಗಂದೂರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಸಾಗರ ಸುತ್ತಮುತ್ತ ಇರೋ ಕೆಲವು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ. ಯಾರು ಹೊಸರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಗಾಯ್ಸ್, ನಾವು ಸಿಗಂದೂರಿಗೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ. ನಮ್ಮ ತಮ್ಮ ಒಬ್ಬನು ಮಿಸ್ಸಿಂಗ್ ಇದ್ರಲ್ಲಿ ಬರಲ್ಲ ಅಂತ ಕರೆದ್ರು. ನಾವೇ 3 ಜನ ಹೋಗ್ತೀವಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದೆ ಸಿಗಂದೂರಿಗೆ ಹೋದ್ಮೇಲೆ ಸಿಗಂದೂರು ಹೇಗಿದೆ, ಲಾಂಚ್ ಎಲ್ಲ ಹೋಗೋದೆಲ್ಲ ವಿಡಿಯೋ ಮಾಡಿ ತೋರಿಸ್ತೀವಿ. ಗಾಯ್ಸ್, ನಾವೀಗ ತಿಂಡಿ ತಿನ್ನೋಕೆ ಬಂದಿದ್ದೀವಿ. ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಹಾಗೆ ದಾರಿ ಮಧ್ಯೆ ತಿನ್ನೋಣ ಅಂತ ಹೋಟೆಲ್ಗೆ ಹೋದ್ವಿ. ಇಡ್ಲಿ ಆರ್ಡರ್ ಮಾಡಿ. ನಾನು ಇಡ್ಲಿ ದೋಸೆನ ಎಣ್ಣೆ ತಿನ್ನೋಕ್ಕಾಗಲ್ಲ ಬೆಳಗ್ಗೆನೆ, ಅದಕ್ಕೆ ಇಡ್ಲಿ ವಡೆ ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ, ಮಿಸ್ ಆಗಿ ಪ್ಲೇನ್ ದೋಸೆ ಕೊಟ್ಟಿದ್ರು. ಹಾಗಾಗಿ ನಾನು ಮತ್ತೆ ಮಸಾಲೆ ದೋಸೆನ ಆರ್ಡ್ರ್ ಮಾಡಿದೆ. ನನ್ನ ಪ್ಲೇನ್ ದೋಸೆನ ಮಮ್ಮಿ ತಿಂತೀನಿ. ಮಸಾಲೆ ದೋಸೆ ಹೇಳಿದ್ದು, ಆದರೆ ಪ್ಲೇನ್ ದೋಸೆ ಬಂದಿದೆ. ನಾನು ತಿನ್ನಲ್ಲ ಅಂತ ಬಿಟ್ಟೆ. ಈಗ ಮತ್ತೆ ಮಸಾಲೆ ದೋಸೆ ಥರ ಕೇಳಿದ್ದೀನಿ. ನನ್ನ ಮಸಾಲೆ ದೋಸೆನೇ ಯಾರು ತಿಂತಿದ್ದಾರೆ? ನಾನು ಯಾವಾಗ ಹೋಟೆಲ್ಗೆ ಹೋದ್ರೂ ಮಸಾಲೆ ದೋಸೆನೇ ಆರ್ಡ್ರ್ ಮಾಡೋದು. ನೀವು ಯಾರಾದರೂ ದೋಸೆ ಲವರ್ ಇದ್ದರೆ ಕಮೆಂಟ್ ಮಾಡಿ. ತಿಂಡಿ ಆದಮೇಲೆ ಮಮ್ಮಿ ಪಪ್ಪ ಇಬ್ಬರು ಕಾಫಿ ಆರ್ಡ್ರ್ ಮಾಡಿದರು. ನಾನು ಕಾಫಿ ಕುಡಿಯಲ್ಲ, ಹಾಗಾಗಿ ಕಾಫಿ ಕುಡಿದ್ದೀನಿ. ಕಾಫಿ ಹೇಗಿದೆ? ಚೆನ್ನಾಗಿಲ್ಲ. ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಸಿಗಂದೂರು ಕಡೆ ಹೊರಟ್ವಿ. ಈಗ ನಾವು ಸಿಗಂದೂರಿಗೆ ಬಂದು ಇಳ್ತಿದ್ದೀವಿ. ಗಾಡಿ ಲಾಂಚ್ ಒಳಗೆ ತಗೊಂಡೋಗೋಣ ಅಂದ್ಕೊಂಡೆ, ಅದನ್ನ 2 ಅವರ್ ಲೇಟ್ ಆಗುತ್ತಂತೆ. ಅದಕ್ಕೆ ನಾವು ಗಾಡಿ ಬಿಟ್ಟು ಲಾಂಚಲ್ಲಿ ಹೋಗ್ಬೇಕೀಗ. ಬನ್ನಿ ನಮ್ಮ ಜೊತೆ ಹೋಗೋಣ. ನಾವು ಹೋದಾಗ ತುಂಬ ರಶ್ ಇತ್ತು. ಇಲ್ಲಿ ನೋಡ್ಬೋದು ಎಷ್ಟು ವೆಹಿಕಲ್ಸ್ ಇದೆ ಅಂತ. ವೀಕೆಂಡಲ್ಲಿ ಕೂಡ ತುಂಬ ಜನ ಇರ್ತಾರೆ. ನಾವು ಲಾಂಚಲ್ಲಿ ವೆಹಿಕಲ್ಸ್ ತೊಗೊಂಡೋಗ್ಬೇಕಂದ್ರೆ ಇನ್ನು 2 ಅವರ್ ವೆಯ್ಟ್ ಮಾಡಬೇಕು ಅಂದರು. ಹಾಗಾಗಿ ನಾವು ಲಾಂಚಲ್ಲಿ ಹೋಗಿ ಅಲ್ಲಿಂದ ಟ್ಯಾಕ್ಸಿಲಿ ಹೋಗಬೇಕಾಯಿತು. ಫಸ್ಟ್ ಟೈಮ್ ಲಾಂಚಲ್ಲಿ ಹೋದಾಗ ತುಂಬ ಚಿಕ್ಕವಳಿದ್ದೆ, ಅಷ್ಟು ನೆನಪಿಲ್ಲ. ಈಗ ಲಾಂಚಲ್ಲಿ ಹೋಗೋದು ತುಂಬ ಖುಷಿ. ಈಗ ಲಾಂಚಲ್ಲಿ ಇದ್ದೀವಿ. ಕೆಲಸಲೇನು ಈಗ ಹೋಗೋಣ. ಇದು ಸಿಗಂದೂರು ಲಾಂಚ್. ಲಾಂಚಲ್ಲಿ ಹೋದಾಗ ತುಂಬ ಗಾಳಿ ಬರ್ತಿತ್ತು. ನಾವು ಮಾತಾಡೋದು ಕೇಳಿಸಲ್ಲ ಅಂತ ನಾನೇನು ಮಾತಾಡೋಕ್ಕಾಗಲಿಲ್ಲ. ಈ ಬ್ರಿಡ್ಜ್ ಜುಲೈ 5ನೇ ತಾರೀಕು ಇನಾಗ್ರೇಷನ್ ಆಗುತ್ತೆ. ಹಾಗಾಗಿ ಸೇತುವೆ ಓಪನ್ ಆಗೋದ್ರೊಳಗೆ ನಾವು ಒಂದ್ಸರಿ ಲಾಂಚಲ್ಲಿ ಹೋಗಬೇಕು ಅಂತ ಬಂದ್ವಿ. ಆಮೇಲೆ ಲಾಂಚ್ ಇರ್ಬೋದು ಅಥವಾ ಇರ್ತೇನೆ ಇರ್ಬೋದು. ಇದ್ದರೆ ಒಂದು ವೇಳೆ ಎಕ್ಸ್ಪೆನ್ಸ್ ಆಗಿರುತ್ತೆ. ಲಾಂಚಲ್ಲಿ ಹೋಗೋದೇ ಒಂದು ಖುಷಿ. ಯಾರ್ಯಾರು ಸಿಗಂದೂರಿಗೆ ಬರಬೇಕು ಅಂತಿದ್ದೀರಾ, ಲಾಂಚಲ್ಲಿ ಹೋಗೋ ಇಷ್ಟ ಇದ್ದರೆ ಜುಲೈ 5ನೇ ತಾರೀಕೊಳಗೆ ಬನ್ನಿ. ನಾವು ವೆಹಿಕಲ್ ಆ ಕಡೆನೇ ಬಿಟ್ಟು ಬಂದಿರೋದ್ರಿಂದ ಇಲ್ಲಿ ಯಾವುದಾದ್ರೂ ಟ್ಯಾಕ್ಸಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕಾಯಿತು. ಇಲ್ಲಿ ಟ್ಯಾಕ್ಸಿ ಸಿಕ್ತು, ಆದರೆ ತುಂಬಾ ರಶ್ ಇರುತ್ತೆ. ಈಗ ಕಾರ್ ಇಳಿದು ಬಂದ್ವಿ. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ತುಂಬ ಎಕ್ಸೈಟ್ ಆಗಿದ್ದೀವಿ ದೇವಸ್ಥಾನ ನೋಡೋಕ್ಕೆ. ಎಷ್ಟು ವರ್ಷ ಆದಮೇಲೆ ನೋಡ್ತಿರೋದು. ನನಗೆ 4 ವರ್ಷ ಇದ್ದಾಗ ಬಂದಿದ್ದು ದೇವಸ್ಥಾನಕ್ಕೆ. ನನಗೆ ಅಷ್ಟು ನೆನಪಿಲ್ಲ, ಸ್ವಲ್ಪ ನೆನಪಿದೆ. ಇವಾಗ ನೋಡಬೇಕು. ಅದರಲ್ಲೂ ಲಾಂಚಲ್ಲಿ ಬಂದಿದ್ದು ಎಕ್ಸ್ಪೀರಿಯನ್ಸ್ ಆಸಮ್ ಆಗಿತ್ತು. ಮಮ್ಮಿ ಹೇಗಿತ್ತು ಲಾಂಚ್? ತುಂಬ ಚೆನ್ನಾಗಿತ್ತು. ರೆಡಿ ಮಾಡ್ತೀವಿ ಮೇಡಮ್. ದುಡ್ಡು ಆಮೇಲೆ ಇಲ್ಲೇ ತೊಳಿ, ಇಲ್ಲೇ ಇತ್ತು ಮೇಲೆ 3 ಮೀಟರ್.
ದೇವಸ್ಥಾನದ ಒಳಗಡೆ ಯಾವುದೇ ವೀಡಿಯೋಸ್ ಮತ್ತು ಫೋಟೋಸ್ ಮಾಡೋ ಹಾಗಿಲ್ಲ ಅಂತ ಅಲ್ಲಿ ಬೋರ್ಡ್ ಇತ್ತು. ಹಾಗಾಗಿ ನಾನು ಯಾವುದೇ ವೀಡಿಯೋಸ್ ವ್ಲಾಗ್ಸಲ್ಲಿ ಮಾಡೋಕ್ಕಾಗಲಿಲ್ಲ. ಸೀದಾ ದರ್ಶನ ಪಡ್ಕೊಂಡು ನಾವಿಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಅಲ್ಲೇ ಮಾತಾಡ್ತಾ ಕೂತ್ವಿ. ಊಟಕ್ಕೆ ಹೋಗಲಿಲ್ಲ, ಯಾಕಂದರೆ ಆವಾಗ ತಾನೇ 11 ಗಂಟೆ ಆಗಿತ್ತು. ನಾವಿನ್ನು ಬೇರೆ ಕಡೆ ಹೋಗಬೇಕಾಗಿತ್ತು. ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ತಾ ಹಾಗೆ ಕೂತ್ವಿ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾನು ಮತ್ತು ಮಮ್ಮಿ ಪಪ್ಪ ಹಾಗೆ ಹೊರಟ್ವಿ. ನಾವೀಗ ಚೌಡೇಶ್ವರಿ ದರ್ಶನ ಆಯಿತು. ನೆಕ್ಸ್ಟ್ ಎಲ್ಲಿ ಹೋಗ್ತಿರೋದು ಮಮ್ಮಿ? ವರದಳ್ಳಿ ಮಠ. ನೆಕ್ಸ್ಟ್ ನಾವೀಗ ವರದಳ್ಳಿ ಮಠಕ್ಕೆ ಹೋಗ್ಬೇಕು. ದರ್ಶನ ಅಂತ ತುಂಬ ಚೆನ್ನಾಗಿತ್ತು. ನನ್ನ ಕುಂಕುಮ ಅಳಿಸೋಗಿದೆ. ಮಠದಿಂದ ಮುಂದೆ ಸಿಂಧು ಏನು ತಿಂತಿದ್ದಿ? ದರ್ಶನ ಎಲ್ಲ ಆದಮೇಲೆ ಮತ್ತೆ ಅಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ಲಾಂಚ್ ಕಡೆ ಹೊರಟ್ವಿ. ಇಲ್ಲಿ ನೋಡ್ಬೋದು ಯಾರೋ ಗಂಗೆ ಪೂಜೆ ಮಾಡ್ತಾಯಿದ್ರು. ಲಾಂಚಲ್ಲಿ ಬರುವಾಗ ಇನ್ನೊಂದು ಲಾಂಚ್ ಕಾಣ್ತು, ಅದು ಕೂಡ ಮತ್ತೆ ದೇವಸ್ಥಾನ ಕಡೆ ಹೊರಡ್ತಾ ಇತ್ತು. ಸಿಗಂದೂರಿಂದ ನಾವು ಹೊರದಳ್ಳಿ ಹೋಗಬೇಕಾದ್ರೆ ಇಕ್ಕೇರಿ ದೇವಾಲಯಕ್ಕೆ ಹೋಗಿ ಬಂದು ಅಲ್ಲಿ ಅಘೋರೇಶ್ವರ ಲಿಂಗು ದೇವಸ್ಥಾನ ಇದೆ. ಹಾಗೆ ಅದ್ರ ಮುಂದ್ಗಡೆನೆ ಬಸವಣ್ಣ ಇದೆ. ಈ ದೇವಾಲಯ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಎಲ್ಲ ಕಲ್ಲಿನಿಂದಲೇ ಕೆತ್ತನೆ ಮಾಡಿರೋದು. ಇಲ್ಲಿ ನಾನು ಡಿಗ್ರಿ ಇದ್ದಾಗ ಬಂದಿದ್ದೆ ಕಾಲೇಜಿಂದ. ಆವಾಗ ಅಷ್ಟು ಸರಿಯಾಗಿ ನೋಡೋಕ್ಕಾಗಿರಲಿಲ್ಲ. ಇವತ್ತಷ್ಟು ರಶ್ ಇರಲಿಲ್ಲ, ಆರಾಮಾಗಿ ನೋಡ್ಕೊಂಡು ಬಂದ್ವಿ. ದೇವಸ್ಥಾನ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಇಷ್ಟು ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಈ ದೇವಸ್ಥಾನದೊಳಗೆ ಕೂಡ ಯಾವುದೇ ವಿಡಿಯೋ ಮತ್ತು ಫೋಟೋಸ್ ತೆಗಿಯೋಗಿಲ್ಲ. ನಾನು ಅದನ್ನೆಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ. ಹಾಗಾಗಿ ನಾನು ವೀಡಿಯೋಸ್ ಮಾಡಲಿಲ್ಲ. ಇಲ್ಲಿ ಬಸವಣ್ಣನ ಮೂರ್ತಿ ಅಷ್ಟೇ ಮಾಡಿದೆ. ಅದು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇದು ದೇವಾಲಯ ಅಖಿಲಾಂಡೇಶ್ವರಿ ದೇವಸ್ಥಾನ. ದೇವರು ಕ್ಲೋಸ್ ಆಗಿತ್ತು, ಅಲ್ಲೇ ನಮಸ್ಕಾರ ಮಾಡಿ ಮತ್ತೆ ಈ ಕಡೆ ಬಂದ್ವಿ. ಈ ದೇವಸ್ಥಾನ ಎಷ್ಟು ಪೀಸ್ಫುಲ್ ಆಗಿತ್ತು ಅಂದರೆ ಅಲ್ಲೇ ಇರಬೇಕು ಅನಿಸ್ತು. ಅಲ್ಲಿ ವಾತಾವರಣ ಎಷ್ಟು ನಿಶಬ್ದವಾಗಿತ್ತು. ಹಾಗೆ ಇಲ್ಲಿ ನೋಡ್ಬೋದು ಒಂದು ದೊಡ್ಡ ತುಳಸಿ ಕಟ್ಟೆ ಇದೆ. ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಲ್ವಾ. ಇಕ್ಕೇರಿನ ನೋಡಿಕೊಂಡು ನಾವು ವರದಳ್ಳಿ ಕಡೆ ಹೋದ್ವಿ. ವರದಳ್ಳಿಯಲ್ಲಿ ದೇವರ ದರ್ಶನ ಮಾಡಿ ಅಲ್ಲಿ ಕೂಡ ನಾನು ಯಾವುದೇ ಒಳಗಡೆ ವೀಡಿಯೋಸ್ ಮತ್ತು ಫೋಟೋಸ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನಾವು ಮಧ್ಯಾಹ್ನದ ಊಟ ಮಾಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ಸಾಂಬಾರ್ ಮತ್ತು ಪಾಯಸ. ಇಲ್ಲಿ ನೋಡ್ಬೋದು ಅಂಬಾ ತೀರ್ಥ ಅಂತ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿಯಲ್ಲಿ ಮೀನು ಮತ್ತು ಎಷ್ಟು ಆಮೆಗಳಿದ್ದಾವೆ. ನಾವು ವರದಳ್ಳಿಯಿಂದ ಸೀದಾ ಜೋಗಕ್ಕೆ ಹೋದ್ವಿ. ಜೋಗಕ್ಕೆ ಹೋದಾಗ ತುಂಬ ಮಳೆ ಬರ್ತಿತ್ತು. ಮಳೆ ಬಂದ್ರಿಂದ ನಾವು ಅಲ್ಲಿ ಹೆಚ್ಚಿಗೆ ಟೈಮ್ ಇರೋಕ್ಕಾಗಲಿಲ್ಲ. ಯಾಕಂದರೆ ಜೋಗ ಫುಲ್ ಮಂಜಿಂದ ಕವಿದೋಗಿತ್ತು, ಏನು ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಮಳೆ ಬಂದಿತ್ತಲ್ಲಿ. ತುಂಬ ಮಳೆ ಬಂದಿದ್ದರಿಂದ ಫಾಲ್ಸ್ ಏನೂ ಕಾಣ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ಮಂಜಿಂದ ಫುಲ್ ಮುಚ್ಚೋಗಿತ್ತು. ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತಷ್ಟೇ ಇದ್ವಿ. ಜೋಗ್ ಫಾಲ್ಸ್ ನೋಡಾದ್ಮೇಲೆ ನಾವು ಬಳೆ ಪದ್ಮಾವತಿ ದೇವಾಲಯಕ್ಕೆ ಹೋದ್ವಿ. ಅಲ್ಲಿ ಹೋಗಬೇಕಾದ್ರೆ ಚಾಮುಂಡಿ ದೇವಾಲಯ ಇದೆ, ಚಾಮುಂಡೇಶ್ವರಿ ದೇವಾಲಯ. ಅಲ್ಲಿ ಹೋದ್ವಿ. ಈ ದೇವಾಲಯದ ವಿಶೇಷತೆ ಏನಂದರೆ ದೇವಸ್ಥಾನದ ದೇವರು ಹಿಂಭಾಗದಲ್ಲಿದೆ. ಅಲ್ಲಿ ಒಂದು ಕಿಟಕಿ ಥರ ಇದೆ. ಆ ಕಿಟಕಿಯಲ್ಲಿ ದೇವ್ರನ್ನ ಹೋಗಿ ನೋಡಬೇಕು. ನಾವು ಅರ್ಚನೆ ಎಲ್ಲ ಆದಮೇಲೆ ಚಾಮುಂಡೇಶ್ವರಿ ದೇವಾಲಯ ದರ್ಶನ ಎಲ್ಲ ಪಡೆದು ನಾವು ಅಲ್ಲಿಂದ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಆದರೆ ಮಿಸ್ ಆಗಿ ನಾವು ಒಂದು 2 ಕಿಲೋಮೀಟ್ರ್ ಮುಂದೆ ಹೋಗಿ ಪಂಚಲಿಂಗೇಶ್ವರ ದೇವಾಲಯಕ್ಕೆ ಹೋದ್ವಿ. ಇಲ್ಲಿ ನೋಡಿ, ಇಲ್ಲಿ ರೋಡ್ಗಳು ಯಾವಾಗಲೂ ಇಲ್ಲಿ ಈ ರೀತಿ ಮಂಜಿಂದ ಕವಿದಿರುತ್ತೆ. ಇದು ಪಂಚಲಿಂಗೇಶ್ವರ ದೇವಸ್ಥಾನದ ಬ್ಯಾಕ್ ವಾಟರ್. ತುಂಬ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್. ನೋಡಿ ಸರೌಂಡಿಂಗ್ ಎಲ್ಲ, ವಾವ್, ಇಲ್ಲೇ ಇದ್ಬಿಡ್ಬೇಕು ಅನ್ಸುತ್ತೆ ಪ್ರಕೃತಿ ನಡುವಲ್ಲೇ. ವೆರಿ ಲೈಕ್ ನಾವು ಮಿಸ್ ಆಗಿ ಈ ದೇವಸ್ಥಾನಕ್ಕೆ ಬಂದ್ವಿ. ಬಂದಮೇಲೆ ಗೊತ್ತಾಗಿತ್ತು ಎಷ್ಟು ಚೆನ್ನಾಗಿದೆ ಇಲ್ಲಿ ವಾತಾವರಣ ಅಂತ. ಇದು ಬಳೆ ಪದ್ಮಾವತಿ ದೇವಸ್ಥಾನ. ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಿರೋದು. ಇದು ಎಷ್ಟು ಕಾಡು ಮಧ್ಯೆ ಇದೆ ಅಂದರೆ ದೇವಸ್ಥಾನ, ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿರೋ ದೇವಸ್ಥಾನ.
ಶ್ರೀ ಬಳೆ ಪದ್ಮಾವತಿ ಅಮ್ಮನವರು. ಒಳಗಡೆ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ದೇವಸ್ಥಾನದ ಹಿಂದ್ಗಡೆ ಇರೋ ತೋಟದ ಮಧ್ಯೆ ಒಂದು ಜರಿ ಹರಿಯುತ್ತೆ. ಆ ಮಳೆಯಲ್ಲಿ ನಮಗೆ ಬಜ್ಜಿ ತಿನ್ನಬೇಕು ಅನಿಸಿ ಅಲ್ಲಿರೋ ಅಂಗಡಿಯಲ್ಲಿ ಹೋಗಿ ಬಜ್ಜಿ ತಿಂದ್ವಿ. ಹಾಗೆ ರೋಡಲ್ಲಿ ವಾಪಸ್ ಬರಬೇಕಾದ್ರೆ ಅಲ್ಲಿ ನೋಡ್ಬೋದು ಇಲ್ಲೊಂದು ಫಾಲ್ಸ್ ಹರಿತಿತ್ತು. ಎಷ್ಟು ಚೆನ್ನಾಗಿ ಮೋಡ ಕವಿದಿತ್ತು ಅಂದರೆ ಅಲ್ಲಿ ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.